ಮುಸ್ಲಿಂ ಸಮುದಾಯದವರು ತಮ್ಮ ಭಕ್ತಿ ಹಾಗೂ ಭಾವನೆಗಳನ್ನು ಸಮರ್ಪಣೆ ಮಾಡಲು ಮಸೀದಿಯ ಅವಶ್ಯಕತೆ ಹೆಚ್ಚಿದ್ದು, ಈ ಮಸೀದಿ ನಿರ್ಮಾಣಕ್ಕೆ ಸಮುದಾಯದ ಎಲ್ಲರೂ ಆರ್ಥಿಕವಾಗಿ ಸಹಕಾರ ನೀಡಬೇಕು ಎಂದು ಶಾಸಕ ಎನ್. ಗೋಪಾಲಕೃಷ್ಣ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ದರ್ಗಾ ಮಸೀದಿ ಆವರಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ದರ್ಗಾ ಮಸೀದಿ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನನ್ನ ರಾಜಕೀಯ ಜೀವನದ ಆರಂಭದಿಂದ ಇಲ್ಲಿಯವರೆಗೂ ಮುಸ್ಲಿಂ ಸಮುದಾಯದವರು ಕೈ ಹಿಡಿದು ಬೆಳೆಸಿದ್ದಾರೆ. ನಾನು ಚಿಕ್ಕವನಿದ್ದ ದಿನದಿಂದಲೂ ಈ ಸಮುದಾಯದ ಜೊತೆ ಒಡನಾಟ ಹೆಚ್ಚಿತ್ತು. ಸಮುದಾಯದವರು ಒಗ್ಗಟ್ಟು ಶಕ್ತಿ ಪ್ರದರ್ಶಿಸುವ ಕಾಲ ಇದಾಗಿದೆ. ಇಲ್ಲವಾದಲ್ಲಿ ಕೆಟ್ಟ ಶಕ್ತಿಗಳು ದಾಳಿ ನಡೆಸಲಿವೆ ಎಂದರು. ವಕ್ಫ್ ಬೋರ್ಡ್ ಮಾಜಿ ರಾಜ್ಯಾಧ್ಯಕ್ಷ ಅನ್ವರ್ ಬಾಷಾ ಮಾತನಾಡಿ, 40 ವರ್ಷಗಳಿಂದಲೂ ಇಲ್ಲಿ ದರ್ಗಾ ಮಸೀದಿ ನಿರ್ಮಿಸುವ ಸಮುದಾಯದ ಅನೇಕರ ಆಸೆಗೆ ಈಗ ಚಾಲನೆ ದೊರೆತಿದೆ. ಇಂದು ಮಸೀದಿ ನಿರ್ಮಾಣದ ಕಾರ್ಯವು ಸುಲಭದ ವಿಷಯವಲ್ಲ. ಈ ಕಾರ್ಯಕ್ಕೆ ಪ್ರತಿಯೊಬ್ಬ ಸಮುದಾಯದವರು ನೆರವಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಚ್ ಹನುಮಂತಪ್ಪ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಎ.ಡಬ್ಲ್ಯೂ. ಲಿಂಗರಾಜು, ಸಿಪಿ.ಆರ್. ನಾಗರಾಜ್, ಸಮುದಾಯದ ಮುಖಂಡರಾದ ಎಸ್. ಖಾದರ್, ದಸ್ತಗೀರ್ ಸಾಬ್ ಹಾಗೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾನಾ ಮಸೀದಿಗಳ ಮುತುವಲ್ಲಿಗಳು ಪಾಲ್ಗೊಂಡಿದ್ದರು. ವರದಿಗಾರ ರುದ್ರೇಶ್, ಟಿವಿ, ಮೊಳಕಾಲ್ಮೂರು. ನಾವು ಹಿಂದಿನಿಂದಲೂ ಮಾಡ್ಕೊಳ್ತೀವಿ. ದಸ್ತಗೀರ್ ಅವರು ಅದೇ ಒಂದು ಸಂತೋಷದಲ್ಲಿ ನಾನು ನಮ್ಮ ಅಣ್ಣವರು MP ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಲ್ಪ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಅಳಿಲಿ ಸೇವೆ ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡಿದ್ವಿ. ಒಟ್ಟಲ್ಲಿ ಹೇಳಬೇಕಂದ್ರೆ ನಾನು ಯಾವತ್ತೂ ಕೂಡ ಈ ಜನಾಂಗದ ಮಧ್ಯದಲ್ಲೇ ಬೆಳೆದಿರ್ತಕ್ಕಂಥವನು. ಜನಾಂಗನೇ ನನ್ನ ಸ್ನೇಹ. ಯಾವತ್ತೂ ಕೂಡ ಜನ ಬಿಟ್ಟು ಯಾವತ್ತೂ ಕೂಡ ನಾನು ಇಲ್ಲ. ನಾನು ಕೂಡ್ಲಿಗೆಯಲ್ಲಿ BJP ML ಆಗಿದ್ದರು ಕೂಡ ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಸಾಕಷ್ಟು ಸಾರಿ ಭಾಳ ಎದುರ್ಕೊಂಡಿದ್ರು. ML ಅವರು ಅಲ್ಲಿಂದ ಬಂದ ಮೇಲೆ BJPಯಿಂದ ನಮ್ಗೇನು ತೊಂದರೆ ಕೊಡ್ತಾರೋ ಏನು ಮಾಡ್ತಾರೋ ಅಂತ. ಯಾಕಂದ್ರಲ್ಲಿ RSS BJPನ ಒಂದು ಸಮಸ್ಯೆಯಲ್ಲಿ ಉದ್ದೇಶಪೂರ್ವಕವಾಗಿ ಈ ಸಮಸ್ಯೆಗಳು ಕೊಡ್ತಕ್ಕಂಥ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನನಗೊಂದು 5-6 ಜನ ಬಂದು ನನಗೆ ಕೇಳಿದ್ರು ಒಂದ್ಸರಿ, ಸರ್ ಹಿಂಗಾಗಿದೆ, ನೀವು ನಮ್ಮೂರಿನವರು ನಮ್ಮ ತಾಲೂಕಿನವರು ಇಲ್ಲಿ ಬಂದಿದ್ರಿ, ನಮಗೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭನ ಮಾಡಿಕೊಡ್ಬೇಡ್ರಿ, ನೀವು ಸಾಧ್ಯವಾದಷ್ಟು ನಮ್ಮನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬಳ್ಳಾರಿ ಕೌಲ್ ಬಜಾರ್ನಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಕರೆಸ್ಕೊಂಡು ನೀವೇನು ನಿಲ್ಬೇಕಿಲ್ಲ, ಎಲೆಕ್ಷನ್ಗೆ ನಾವು ಗೆಲ್ಲಿಸ್ತೀವಿ, ನಾವು ಗೆಲ್ದ ಹೋದ್ರೆ ಕೌಲ್ ಬಜಾರ್ನಲ್ಲಿ ನಾವು ಯಾರು ಮುಸ್ಲಿಮ್ಸಾಗಿ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸ ಕೊಟ್ಟರು. ಆ ಬೆಂಬಲದ ಹಿನ್ನೆಲೆ ನಾನು ಹೋದಂಥ ಸಂದರ್ಭದಲ್ಲಿ 45-46 ಸಾವಿರ ಓಟುಗಳಿರ್ತಕ್ಕಂಥ ಕೌಲ್ ಬಜಾರ್ನಲ್ಲಿ ಎಲ್ಲ ಭಾಗದ ಜನಗಳು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನನಗೆ ಮಾಡಿ ಅವರು ಅವತ್ತು ನನಗೆ ಸಹಕಾರ ಕೊಟ್ಟು ಅವತ್ತು ನಾನು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಹಿಡಿದಿರ್ತಕ್ಕಂಥ ಜನಗಳು ಬಳ್ಳಾರಿ ಕೌಲ್ ಬಜಾರ್ನಲ್ಲಿರ್ತಕ್ಕಂಥ ಮುಸ್ಲಿಂ ಜನಾಂಗ. ಅದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ಕೂಡ ಯಾವತ್ತೂ ಕೂಡ ನಾನು ಕೈ ಬಿಟ್ಟಿಲ್ಲ, ಯಾವಾಗಲೂ ಕೂಡ ನಾವು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಇತ್ತೀಚೆಗೆ ಸ್ವಲ್ಪ ರಾಜಕೀಯದ ಒಂದು ಅವ್ಯವಸ್ಥಿತವಾಗಿ ಕೆಲವರು ಆ ಕಡೆ ಕೆಲವರು ಈ ಕಡೆ ಅನ್ನೋ ಒಂದು ಸ್ವಲ್ಪ ವ್ಯತ್ಯಾಸಗಳು ಕೂಡ ನೀವು ಮಾಡ್ಕೊಂಡು ಹೋಗ್ತೀರಿ. ರಾಜಕೀಯಕ್ಕೆ ಏನಾದರೂ ಹುಟ್ಟ್ರಿ, ನಿಮ್ಮ ಸಂಘ ಸಂಸ್ಥೆಗಳು ಮಾತ್ರ ಆ ಥರ ತೊಂದರೆಗಳು ಮಾಡ್ಕೋಬೇಡಿ. ಒಗ್ಗಟ್ಟಿನಲ್ಲಿ ನಮ್ಮ ಬಲ ಇದೆ. ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವೇನ. ಈ ಕಾಲದಲ್ಲಿ ಶಕ್ತಿ ಪ್ರದರ್ಶನ ಹೋದರೆ ನಿಮ್ಮನ್ನೆಲ್ಲ ಈ ಕೆಟ್ಟ ಅಥವಾ ಮೊಳಕಾಲ್ಮೂರು ಟೌನಿನ ಎಲ್ಲ ಮುಸ್ಲಿಂ ಸಮಾಜದ ಅವರಿಗೆ ಸಹಕಾರ ಕೊಟ್ಟರೆ ಮಾತ್ರ ಅದರ ಕಾಮಗಾರಿ ಪೂರ್ಣ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಾಸಕರು ಸಹ ನನಗೆ ಕನ್ನಡ ವಕ್ಫ್ ಮಂಡಳಿ ನಾನು ಅಧ್ಯಕ್ಷರಾಗಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅವರು ಅನುದಾನವನ್ನ ಕೊಡಬೇಕು ಅಂತ ಹೇಳಿ ನನಗೆ 2-3 ಸರಿ ಮನವಿ ಮಾಡಿಕೊಂಡಿದ್ರು. ಅದೇ ರೀತಿ ನಾನು ಈ ದರ್ಗಾಕ್ಕೆ ಸಹ ನಾನು ಆ ದರ್ಗಾ ಅಭಿವೃದ್ಧಿಗೆ ನಾನು ಅನುದಾನವನ್ನ ನಾನು ಅಧ್ಯಕ್ಷನಾಗಿದ್ದಾಗ ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಈ ಒಂದು ದರ್ಗಾ ಮಸೀದಿಯ ಕಾಮಗಾರಿಗೆ ನಾನು ಅವ್ರಿಗಾಗಲೇ 2 ಲೋಡ್ ಸಿಮೆಂಟ್ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ನಮ್ಮ ವಕ್ಫ್ ಸಚಿವರಾದಂತಹ BZ ಜಬೀರ್ ಅಹಮದ್ ಸಾಹೇಬ್ರವರ ಮೇರೆಗೆ ನಾನು ಈ ಮಸೀದಿಗೆ ಒಂದು 2 ಲಕ್ಷ ರೂಪಾಯಿ ಮತ್ತು ನಮ್ಮ ಶಾಸಕರು ಸಹ ಇದಕ್ಕೆ ಒಂದು ಲೆಟರ್ ಕೊಡಬೇಕಾಗುತ್ತೆ. ಅವರ ಲೆಟರ್ ಮುಖಾಂತರ ಮನವಿ ಮುಖಾಂತರ ನಾನು 20 ಲಕ್ಷ ರೂಪಾಯಿ ಸರ್ಕಾರದಿಂದ ನಾನು ಕೊಡಿಸ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಈ ಒಂದು ಏನು ತುಂಬಾ ದಿನದ ಆಸೆ ಅದು ಬೇಗ ಕಾಮಗಾರಿ ಪೂರ್ಣ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.